संगम युग का सबसे महत्वपूर्ण अंश शिव बाबा की प्रत्यक्षता। ಸಂಗಮ ಯುಗದ ಎಲ್ಲದಕ್ಕಿಂತ ಮಹತ್ವಪೂರ್ಣ ಅಂಶ ಶಿವಬಾಬಾರವರ ಪ್ರತ್ಯಕ್ಷತೆ. आखिर किन तरीकों से होगी शिव बाबा की प्रत्यक्षता? ಕೊನೆಯಲ್ಲಿ ಯಾವ ವಿಧಿಯಿಂದ ಆಗುತ್ತೆ ಶಿವಬಾಬಾರವರ ಪ್ರತ್ಯಕ್ಷತೆ? गुप्त पुरुषार्थ। ಗುಪ್ತ ಪುರುಷಾರ್ಥ. ತಂದೆಯನ್ನು ಪ್ರತ್ಯಕ್ಷ ಮಾಡುವಂಥ ವಿಧಿ ಏನಾಗಿದೆ? विदेशी बाप को प्रत्यक्ष करते हैं। ವಿದೇಶಿಗಳು ತಂದೆಯನ್ನು ಪ್ರತ್ಯಕ್ಷ ಮಾಡ್ತಾರೆ. करते हैं कि नहीं? ಮಾಡ್ತಾರೋ ಇಲ್ವೋ? है? करते हैं या नहीं करते? ಮಾಡ್ತಾರೋ ಇಲ್ವೋ? स्वदेशी प्रत्यक्ष नहीं करते। ಸ್ವದೇಶಿಗಳು ಪ್ರತ್ಯಕ್ಷ ಮಾಡೋದಿಲ್ಲ. कौन प्रत्यक्ष करते हैं? ಯಾರು ಪ್ರತ್ಯಕ್ಷ ಮಾಡ್ತಾರೆ? विदेशी बाप को प्रत्यक्ष करते हैं। ವಿದೇಶಿಗಳೇ ತಂದೆಯನ್ನು ಪ್ರತ್ಯಕ್ಷ ಮಾಡ್ತಾರೆ. तो विदेशियों ने बाप को कैसे प्रत्यक्ष किया? ಮತ್ತೆ ವಿದೇಶಿಗಳು ತಂದೆಯನ್ನು ಯಾವ ಥರ ಪ್ರತ್ಯಕ್ಷ ಮಾಡಿದ್ದಾರೆ? है? सदा काल के लिए प्रत्यक्ष करते हैं ಸದಾ ಕಾಲಕ್ಕೋಸ್ಕರ ಪ್ರತ್ಯಕ್ಷ ಮಾಡ್ತಾರಾ या अल्पकाल के लिए प्रत्यक्ष करते हैं? ಅಥವಾ ಅಲ್ಪ ಕಾಲಕ್ಕೋಸ್ಕರ ಪ್ರತ್ಯಕ್ಷ ಮಾಡ್ತಾರಾ? सदा काल के लिए प्रत्यक्ष करते हैं। ಸದಾ ಕಾಲಕ್ಕೋಸ್ಕರ ಪ್ರತ್ಯಕ್ಷ ಮಾಡ್ತಾರಾ? है? अल्पकाल के लिए प्रत्यक्ष करते हैं। ಅಲ್ಪ ಕಾಲಕ್ಕೋಸ್ಕರ ಪ್ರತ್ಯಕ್ಷ ಮಾಡ್ತಾರೆ. जो दिखावा किया जाता है उससे अल्पकाल की प्राप्ति होती है। ಏನು ಆಡಂಬರಗಳನ್ನು ಮಾಡ್ತಾರೆ ಅದರಿಂದ ಅಲ್ಪಕಾಲದ ಪ್ರಾಪ್ತಿ ಆಗುತ್ತೆ. और जो गुप्त पुरुषार्थ किया जाता है ಮತ್ತೆ ಏನು ಗುಪ್ತ ಪುರುಷಾರ್ಥವನ್ನು ಮಾಡಲಾಗುತ್ತೆ उससे सदा काल की प्राप्ति होती है। ಅದರಿಂದ ಸದಾ ಕಾಲಕ್ಕೋಸ್ಕರ ಪ್ರಾಪ್ತಿ ಆಗುತ್ತೆ. बीके की पढ़ाई में बेसिक नॉलेज में बाप को प्रत्यक्ष किया। BK ವಿದ್ಯಾಭ್ಯಾಸದಲ್ಲಿ ಬೇಸಿಕ್ ನಾಲೆಜ್ನಲ್ಲಿ ತಂದೆಯನ್ನು ಪ್ರತ್ಯಕ್ಷ ಮಾಡಿದ್ರು. दिखावा ज्यादा किया ಅವರು ಪಾಂಪೆಂಟ್ ಶೋ ಜಾಸ್ತಿ ಮಾಡ್ತಾರಾ या गुप्त पुरुषार्थ किया? ಅಥವಾ ಗುಪ್ತ ಪುರುಷಾರ್ಥವನ್ನು ಮಾಡ್ತಾರಾ? दिखावा ज्यादा किया। ತೋರ್ಪಡಿಕೆಯನ್ನು ಜಾಸ್ತಿ ಮಾಡಿದ್ರು. प्रत्यक्ष करने वालों में जगदीश का नाम सबसे आगे रखा गया। ಪ್ರತ್ಯಕ್ಷತೆ ಮಾಡುವಂಥವರಲ್ಲಿ ಜಗದೀಶ್ ಭಾಯಿಯ ಹೆಸರನ್ನ ಎಲ್ಲರಿಗಿಂತ ಮುಂದೆ ಇಟ್ಟಿದ್ದಾರೆ. वो प्रत्यक्ष करने में फेल हो गया या पास हो गया? ಅವರು ಪ್ರತ್ಯಕ್ಷ ಮಾಡೋದ್ರಲ್ಲಿ ಫೇಲ್ ಆಗ್ಬಿಟ್ರಾ ಅಥವಾ ಪಾಸ್ ಆದ್ರ? फेल हो गया। ಫೇಲ್ ಆಗ್ಬಿಟ್ರು. इसलिए बाप को प्रत्यक्ष करने का तरीका है ಅದಕ್ಕೋಸ್ಕರ ತಂದೆಯನ್ನು ಪ್ರತ್ಯಕ್ಷ ಮಾಡುವಂಥ ವಿಧಿನೇ ಆಗಿದೆ गुप्त पुरुषार्थ करना। ಗುಪ್ತ ಪುರುಷಾರ್ಥ ಮಾಡೋದು. हमारा दान गुप्त हो। ನಮ್ಮ ದಾನನು ಗುಪ್ತ ಆಗಿರಬೇಕು. एक हाथ देने वाला दूसरा हाथ लेने वाला, ಒಂದು ಕೈ ಕೊಡುವಂಥದ್ದು ಇನ್ನೊಂದು ಕೈ ತಗೊಳ್ಳೋವಂಥದ್ದು तीसरे को पता न चले। ಮೂರನೇವ್ರಿಗೆ ಗೊತ್ತೇ ಆಗಬಾರ್ದು. चाहे वो धन का दान हो, ಭಲೆ ಅದು ಧನ ಸಂಪತ್ತಿಯ ದಾನನೇ ಆಗಿರಲಿ चाहे वो ज्ञान का दान हो, ಅಥವಾ ಅದು ಜ್ಞಾನದ ದಾನನೇ ಆಗಿರಲಿ, चाहे वो तन का दान हो, ಅಥವಾ ಅದು ಶರೀರದ ದಾನನೇ ಆಗಿರಲಿ. तन का भी दान किया जाता है। बाल बच्चे यज्ञ में अर्पण कर दिए, वो क्या हुआ? ಶರೀರದ್ದು ಯಜ್ಞದಲ್ಲಿ ದಾನ ಮಾಡಲಾಗುತ್ತೆ. ಮಕ್ಕಳನ್ನ ಮೊಮ್ಮಕ್ಕಳನ್ನ ಯಜ್ಞದಲ್ಲಿ ದಾನ ಮಾಡಿಬಿಡ್ತಾರೆ. ಅದೇನಾಯ್ತು? तन का दान हो गया। ಅದು ತನುವಿನ ದಾನ ಅಂದರೆ ಶರೀರದಿಂದ ದಾನ ಮಾಡೋದು. जितना गुप्त करेंगे ಎಷ್ಟು ಗುಪ್ತವಾಗಿ ಮಾಡ್ತೀವೋ उतना उसकी पावर ज्यादा होगी। ಅಷ್ಟೇ ಅದರ ಪವರ್ ಜಾಸ್ತಿ ಆಗ್ತಾ ಹೋಗುತ್ತೆ. याद भी एक होती है गुप्त याद। ನೆನಪು ಸಹ ಒಂದಾಗಿರುತ್ತೆ, ಗುಪ್ತವಾಗಿರೋ ನೆನಪು. कोई को पता ही नहीं चलता कितना याद करता है। ಯಾರಿಗೂ ಗೊತ್ತೇ ಆಗೋದಿಲ್ಲ ಎಷ್ಟು ನೆನಪು ಮಾಡ್ತಾರೆ ಅಂತ.
और एक होती है दिखा दिखा के याद। ಇನ್ನೊಂದಾಗಿರುತ್ತೆ ತೋರಿಸಿ ತೋರಿಸಿ ಮಾಡೋದು ನೆನಪು. तो दिखावे की याद में ताकत नहीं होती है। ಮತ್ತೆ ತೋರಿಸಿ ಮಾಡುವಂಥ ನೆನಪಿನಲ್ಲಿ ಶಕ್ತಿ ಇರೋದಿಲ್ಲ. जैसे महबूब और महबूबा होते हैं, ಯಾವ ಥರ ಪ್ರಿಯತಮ ಮತ್ತು ಪ್ರಿಯತಮೆ ಆಗಿರ್ತಾರೆ. वो दुनिया को अपनी याद दिखाते हैं या अंदर अंदर याद आती रहती है? ಮತ್ತು ಅವರು ತಮ್ಮ ನೆನಪನ್ನು ಪ್ರಪಂಚದವ್ರಿಗೆ ತೋರಿಸ್ತಾರಾ ಅಥವಾ ಒಳಗಡೆನೆ ನೆನಪು ಮಾಡ್ತಾ ಇರ್ತಾರ? अंदर अंदर याद आती रहती है। ಒಳಗೇನೆ ಅವ್ರಿಗೆ ನೆನಪು ಬರ್ತಾ ಇರುತ್ತೆ. ऐसे ही हमारी याद चलते फिरते उठते बैठते खाते लगन लगी रहे अंदर से। ಅದೇ ಥರ ನಮ್ಮ ನೆನಪು ಯಾವ ಥರ ಇರಬೇಕು, ಊಟ ಮಾಡ್ತಾ ಎದ್ದಳ್ತಾ ಕುತ್ಕೊಳ್ತಾ ಓಡಾಡ್ತಾ ನಡೀತಾ ಮಲಗ್ತಾ ಎಲ್ಲ ಮಾಡ್ತಾನೂ ನಮಗೆ ನೆನಪಿರಬೇಕು. ಸೆಳೆತ ಅನ್ನೋದು ಇರಬೇಕು ತಂದೆ ಜೊತೆ. दूसरों को पता ही नहीं लगे ये क्या कर रहा है। ಬೇರೆಯವ್ರಿಗೆ ಗೊತ್ತೇ ಆಗಬಾರ್ದು ಇವ್ರು ಏನು ಮಾಡ್ತಾ ಇದ್ದಾರೆ ಅಂತ. ऐसे जो गुप्त पुरुषार्थी होंगे, ಈ ಥರ ಯಾರು ಗುಪ್ತ ಪುರುಷಾರ್ಥಿಗಳಾಗಿರ್ತಾರೆ वो बाप को जल्दी प्रत्यक्ष करेंगे, ಅವರು ತಂದೆಯನ್ನು ಬೇಗ ಪ್ರತ್ಯಕ್ಷ ಮಾಡ್ತಾರೆ, पूरा प्रत्यक्ष करेंगे। ಪೂರ್ತಿ ಪ್ರತ್ಯಕ್ಷ ಮಾಡ್ತಾರೆ. बाप का परिचय देकर ತಂದೆಯ ಪರಿಚಯವನ್ನು ಕೊಟ್ಟು बाप की प्रत्यक्षता के लिए सिर्फ ग्लानी से ही होगा ना, ऐसा कोई महान कार्य करके दिखाना पड़ेगा? ग्लानि करना ಅವ್ರು ಹೇಳ್ತಾ ಇದ್ದಾರೆ ತಂದೆಯನ್ನು ಪ್ರತ್ಯಕ್ಷ ಮಾಡಲಿಕ್ಕೆ ಏನು ಮಾಡಬೇಕು, ಕೇವಲ ನಿಂದನೆಯಿಂದನೇ ಪ್ರತ್ಯಕ್ಷತೆ ಆಗುತ್ತಾ ಅಥವಾ ಬೇರೆ ಇನ್ನೇನಾದರೂ ಮಾಡಬೇಕಾ ಅಂತ. शुरू करो तो पता चलेगा। बोला ना कि ऐसा कोई महान कार्य करके ಅದಕ್ಕೆ ಬಾಬಾ ಹೇಳ್ತಿದ್ದಾರೆ ನಿಂದನೆ ಮಾಡಲಿಕ್ಕೆ ಆರಂಭ ಮಾಡಿ ಅವಾಗ ಗೊತ್ತಾಗುತ್ತೆ ಅಂತ. दिखाना पड़ेगा हम बच्चे। ಅದಕ್ಕೆ ಅವ್ರು ಹೇಳ್ತಿದ್ದಾರೆ ಆದರೆ ಏನಾದರೂ ದೊಡ್ಡ ಕಾರ್ಯವನ್ನು ಮಾಡಿ ತೋರಿಸ್ಬೇಕಾಗತ್ತಾ ಅಂತ ಕೇಳ್ತಾ ಇದ್ದಾರೆ. हाँ तभी प्रत्यक्षता होगा। ಅವಾಗೆ ಪ್ರತ್ಯಕ್ಷತೆ ಆಗುತ್ತಾ? हाँ, तो जो बच्चे होंगे वो बाप का गायन करेंगे, ಯಾರು ಮಕ್ಕಳಾಗಿರ್ತಾರೆ ಅವರು ತಂದೆ ಗಾಯನೆಯನ್ನು ಮಾಡ್ತಾರೆ, महिमा करेंगे। ಮಹಿಮೆಯನ್ನು ಮಾಡ್ತಾರೆ. और जो बच्चे नहीं होंगे ಮತ್ತು ಯಾರು ಮಕ್ಕಳಾಗಿರೋದಿಲ್ಲ वो ग्लानि करेंगे। ಅವರು ನಿಂದನೆಯನ್ನು ಮಾಡ್ತಾರೆ. दोनों में संघर्ष होगा। ಇಬ್ಬರಲ್ಲೂ ಸಂಘರ್ಷ ಆಗುತ್ತೆ. और जो सच्ची बात होगी सोई प्रत्यक्ष होगी। ಮತ್ತೆ ಏನು ಸತ್ಯ ಮಾತಾಗಿರುತ್ತೋ ಅದೇ ಪ್ರತ್ಯಕ್ಷ ಆಗುತ್ತೆ. सच्चाई जो है वो आखिरी सर के ऊपर चढ़ करके बोलती है। ಸತ್ಯತೆ ಏನಿದೆ ಅದು ಕೊನೆಯಲ್ಲಿ ತಲೆ ಮೇಲೇರೇ ಹೇಳುತ್ತೆ. ये नहीं देखा जाता कि सच्चे कितने हैं और सच्चे कितने लोग बोलते हैं। ಇದನ್ನ ನೋಡೋದಿಲ್ಲ ಸತ್ಯ ಎಷ್ಟಾಗಿದ್ದಾರೆ ಮತ್ತೆ ಸತ್ಯ ಎಷ್ಟು ಜನ ಹೇಳ್ತಾರೆ ಆ ಥರ ಅಲ್ಲ. भले मुट्ठी भर पांडव हो, ಭಲೆ ಒಂದು ಇಡಿಯಷ್ಟು ಪಾಂಡವರೇ ಆಗಿರಲಿ, लेकर अगर उन 5 पांडवों की बात में सच्चाई है ಆದರೆ 5 ಜನ ಪಾಂಡವರ ಮಾತಿನಲ್ಲಿ ಸತ್ಯತೆ ಇದೆ ಅಂದರೆ तो सच्चाई भले वर्तमान में दबा ली जाए ಮತ್ತೆ ಆ ಸತ್ಯತೆಯನ್ನು ಭಲೆ ವರ್ತಮಾನದಲ್ಲಿ ನಾವು ಮುಚ್ಚಿಡ್ಬೋದು. और दबाता ही रहे। ಮತ್ತೆ ಇವಾಗ ಮುಚ್ಚಿನೇ ಇಡ್ತಾ ಇರ್ತಾರೆ. और एडवांस पार्टी के मुखिया और उनके फॉलोअर्स ಮತ್ತೆ ಅಡ್ವಾನ್ಸ್ ಪಾರ್ಟಿಯ ಹೆಡ್ ಮತ್ತೆ ಅವ್ರ ಫಾಲೋವರ್ಸ್ಗಳು आज से लेकर के अंत तक अभी भी दबाए जाते हैं, ಮತ್ತೆ ಆದಿಯಿಂದ ಅಂತ್ಯದವರೆಗೂ ಇವಾಗೂ ಸಹ ಅವ್ರನ್ನ ಒತ್ತಲಾಗುತ್ತೆ. दबाए जा रहे हैं, समाज के द्वारा दबाए जा रहे हैं, ಸಮಾಜದ ಮುಖಾಂತರ ಒತ್ತುತ್ತಾ ಇದ್ದಾರೆ, ಅಂದ್ರೆ ಗುಪ್ತ ಮಾಡ್ತಾ ಇದ್ದಾರೆ ಅವ್ರನ್ನ. परिवार के द्वारा दबाए जा रहे हैं, ಪರಿವಾರದ ಮುಖಾಂತರನೂ ಒತ್ತಾ ಇದ್ದಾರೆ, माँ बाप के द्वारा दबाए जा रहे हैं, ತಂದೆ ತಾಯಿಯ ಮುಖಾಂತರನೂ ಒತ್ತಾ ಇದ್ದಾರೆ, तथाकथित ब्राह्मणों के द्वारा दबाए जा रहे हैं। ಮತ್ತೆ ತಥಾಕಥಿತ ಬ್ರಾಹ್ಮಣರು ಯಾರಿದ್ದಾರೆ ಅವ್ರ ಮುಖಾಂತರನೂ ಒತ್ತಾ ಇದ್ದಾರೆ. फिर भी वो नेस्त नाबूद नहीं हो सकते। ಆದ್ರೂ ಸಹ ಅವರ ನಾಶ ಆಗ್ಲಿಕ್ಕೆ ಸಾಧ್ಯ ಇಲ್ಲ. वो सत्य स्थायी रहेगा ಆ और ಸತ್ಯ ಏನಿದೆ ಅದು ಸ್ಥಾಯಿ ಆಗಿರುತ್ತೆ. तब तक स्थायी रहेगा जब तक वो सत्य ಮತ್ತೆ ಅದು ಅಲ್ಲಿವರೆಗೂ ಸ್ಥಾಯಿ ಆಗಿರುತ್ತೆ ಎಲ್ಲಿವರೆಗೂ ಆ ಸತ್ಯ के सर के ऊपर चढ़कर न बोले। ಆ ಸತ್ಯ ತಲೆ ಮೇಲೆ ಎಗರಿ ಎಲ್ಲಿವರೆಗೂ ಹೇಳೋದಿಲ್ವೋ ಅಲ್ಲಿವರೆಗೂ ಅದು ಸ್ಥಾಯಿ ಆಗಿರುತ್ತೆ. कैसे बोलेगा? ಯಾವ ಥರ ಹೇಳ್ತಾರೆ? ऐसे बोलेगा। दुनिया तो है लोकलाज के अंदर मरने वाली। ಪ್ರಪಂಚ ಅಂತೂ ಆಗಿದೆ ಮಾನ ಮರ್ಯಾದೆಯಲ್ಲಿ ಸಾಯುವಂಥದ್ದು. क्या बड़े बड़े गुरु लोगों से लेकर के ಏನಂತ ಹೇಳಿದ್ರು, ದೊಡ್ಡ ದೊಡ್ಡ ಗುರುಗಳಿಂದ और जो भी फॉलोअर्स भक्त हैं बड़े बड़े ಮತ್ತೆ ಯಾರೇ ಫಾಲೋವರ್ಸ್ ಭಕ್ತರಾಗಿದ್ದಾರೆ ದೊಡ್ಡ ದೊಡ್ಡವರು वो सब लोकलाज में मरते हैं। ಅವರೆಲ್ಲರೂ ಮಾನ ಮರ್ಯಾದೆಗೋಸ್ಕರ ಸಾಯ್ತಾರೆ. ब्राह्मणों की दुनिया में भी गुरु बैठे हुए हैं, ಬ್ರಾಹ್ಮಣರ ಪ್ರಪಂಚದಲ್ಲೂ ಸಹ ಗುರುಗಳು ಕುತ್ಕೊಂಡಿದ್ದಾರೆ. वो सब लोकलाज में मरने वाले हैं। ಅವರೆಲ್ಲ ಮಾನ ಮರ್ಯಾದೆಗೋಸ್ಕರ ಸಾಯುವಂಥವ್ರಾಗಿದ್ದಾರೆ. सच्चाई के पीछे मरने वाले
नहीं है। जो ಸತ್ಯತೆಯ ಹಿಂದೆ ಸಾಯುವಂಥವ್ರಲ್ಲ. दुनिया भस्म होने वाली है, ಯಾವ ಪ್ರಪಂಚ ಭಸ್ಮ ಆಗುವಂಥದ್ದಾಗಿದೆ, उस भस्म होने वाली दुनिया की लोकलाज उनको ज्यादा रहती है। ಆ ಭಸ್ಮ ಆಗುವಂಥ ಪ್ರಪಂಚದ ಮಾನ ಮರ್ಯಾದೆಯ ಚಿಂತೆ ಅವರಿಗೆ ಜಾಸ್ತಿ ಇರುತ್ತೆ. इसलिए वो सच्चाई को पकड़ नहीं सकते। ಅದಕ್ಕೋಸ್ಕರ ಅವ್ರು ಸತ್ಯತೆಯನ್ನು ಇಟ್ಕೊಳಕ್ಕಾಗಲ್ಲ. लेकिन आखिरी शरीर तो छोड़ते हैं। ಆದರೆ ಕೊನೆಯಲ್ಲಿ ಶರೀರ ಆದರೂ ಬಿಡ್ತಾರೆ ಅಲ್ವಾ. कुमारका दादी ने, जगदीश भाई ने ಕುಮಾರಿಕಾ ದಾದಿ ಆಗಲಿ, ಜಗದೀಶ್ ಭಾಯಿ ಆಗಲಿ, आखिरी शरीर तो छोड़ा। ಕೊನೆಯಲ್ಲಿ ಶರೀರ ಅಂತೂ ಬಿಡ್ತಾರೆ ಅಲ್ವಾ. छोड़ा या नहीं छोड़ा? ಶರೀರವನ್ನು ಬಿಟ್ಟರು ಇಲ್ವೋ. शरीर छोड़ने के बाद लोकलाज रह जाती है या लोकलाज के बंधन से आत्मा मुक्त हो गई? ಶರೀರ ಬಿಟ್ಟ ನಂತರ ಮಾನ ಮರ್ಯಾದೆಯಲ್ಲಿ ಆತ್ಮ ಇರುತ್ತಾ ಅಥವಾ ಅದರಿಂದ ಮುಕ್ತ ಆಗೋಗ್ಬಿಡುತ್ತಾ? है? मुक्त हो गई। ಮುಕ್ತ ಆಗೋಗ್ಬಿಡುತ್ತೆ. जब आत्मा मुक्त हो जाती है तो सच्चाई को जान लेती है ಯಾವಾಗ ಆತ್ಮ ಮುಕ್ತ ಆಗೋಗ್ಬಿಡುತ್ತೆ ಆವಾಗ ಅದು ಸತ್ಯತೆಯನ್ನ ತಿಳ್ಕೊಂಡ್ಬಿಡುತ್ತೆ. और सच्चाई के ऊपर स्वतंत्रता पूर्वक चलने के लिए ಮತ್ತೆ ಆ ಸತ್ಯತೆ ಮೇಲೆ ಸ್ವತಂತ್ರತೆಯಿಂದ ನಡಿಲಿಕ್ಕೋಸ್ಕರ स्वतंत्र हो जाती है। ಸ್ವತಂತ್ರ ಆಗೋಗ್ಬಿಡ್ತಾರ ಅವರು. फिर किसी के बंधन में नहीं है। ಮತ್ತೆ ಅವ್ರು ಯಾರ ಬಂಧನದಲ್ಲೂ ಇರೋದಿಲ್ಲ. वही आत्मा है कोई के भी शरीर में प्रवेश होकर के ಅದೇ ಆತ್ಮಗಳು ಯಾರೇ ಬೇರೆ ಯಾರ್ದಾದ್ರೂ ಶರೀರದಲ್ಲಿ ಪ್ರವೇಶ ಮಾಡಿಬಿಟ್ಟು फिर उनके सर पर चढ़कर बोलती है। ಮತ್ತೆ ಅವ್ರ ತಲೆ ಮೇಲೆ ಏರ್ಬಿಟ್ಟು ಹೇಳ್ತಾರೆ. बाप कहते हैं जहाँ भी लक्ष्मी नारायण का मंदिर हो, ತಂದೆ ಹೇಳ್ತಾರೆ ಎಲ್ಲೇ ಲಕ್ಷ್ಮೀನಾರಾಯಣನ ದೇವಸ್ಥಾನ ಇದೆ, शिव का मंदिर हो, ಶಿವನ ದೇವಸ್ಥಾನ ಇದೆ, गंगा का कंठा हो, ಗಂಗಾ ನದಿಯ ತೀರ ಆಗಿರ್ಲಿ, जहाँ भीड़ होती हो वहाँ सर्विस करनी चाहिए। ಎಲ್ಲಿ ಗುಂಪು ಸೇರ್ಕೊಳ್ಳುತ್ತೋ ಅಲ್ಲಿ ಹೋಗ್ಬಿಟ್ಟು ಸರ್ವಿಸ್ ಮಾಡಬೇಕಾಗಿದೆ. संदेश तो जरूर देना चाहिए। ಸಂದೇಶ ಅಂತೂ ಖಂಡಿತವಾಗಿ ಕೊಡಬೇಕಾಗಿದೆ. बाप की प्रत्यक्षता करने के लिए उन चैतन्य चित्रों को समझना पड़े। ತಂದೆಯನ್ನ प्रत्यक्ष ಮಾಡ್ಲಿಕ್ಕೋಸ್ಕರ ಆ ಚೈತನ್ಯ ಚಿತ್ರಗಳನ್ನ ತಿಳ್ಕೋಬೇಕಾಗಿದೆ. और दूसरों को समझाना पड़े। ಮತ್ತೆ ಬೇರೆಯವ್ರಿಗೂ ಸಹ ತಿಳಿಸ್ಬೇಕಾಗಿದೆ. तो अपनी बुद्धि रूपी पैकेट में ये त्रिमूर्ति का चित्र पड़ा हुआ होना चाहिए। ಮತ್ತೆ ನಮ್ಮ ಬುದ್ಧಿರೂಪಿ ಪಾಕೆಟ್ನಲ್ಲಿ ತ್ರಿಮೂರ್ತಿಯ ಚಿತ್ರ ಯಾವಾಗಲೂ ಬಿದ್ದಿರಬೇಕು. सबसे अच्छा कर्म है ಎಲ್ಲದಕ್ಕಿಂತ ಒಳ್ಳೆ ಕರ್ಮ ಆಗಿದೆ क्या? बाप का परिचय देकर बाप को प्रत्यक्ष करना। ಏನಾಗಿದೆ? ತಂದೆಯ ಪರಿಚಯವನ್ನು ಕೊಟ್ಟು ತಂದೆಯನ್ನ ಪ್ರತ್ಯಕ್ಷ ಮಾಡೋದು. इससे अच्छा कर्म और कोई होता नहीं। ಇದಕ್ಕಿಂತ ಒಳ್ಳೆ ಕರ್ಮ ಬೇರೆ ಯಾವುದೂ ಆಗಿರೋದಿಲ್ಲ. वाणी से अनुभव कराना यह साधारण विधि है। वाणी से प्रभाव डालने वाले दुनिया में भी अनेक हैं, लेकिन आपके वाणी की विशेषता यही है कि आपका बोल बाप से संबंध जोड़ने का अनोखा अनुभव कराता है। आपका बोल बाप की याद दिलाए। ವಾಣಿಯಿಂದ ಅನುಭವವನ್ನು ಮಾಡಿಸೋದು ಇದು ಸಾಧಾರಣ ವಿಧಿಯಾಗಿದೆ. ವಾಣಿಯ ಪ್ರಭಾವವನ್ನು ತೋರಿಸೋರಂತೂ ಪ್ರಪಂಚದಲ್ಲೂ ಅನೇಕರಿದ್ದಾರೆ. ಆದರೆ ನಿಮ್ಮ ವಾಣಿಯ ವಿಶೇಷತೆ ಇದೇ ಆಗಿದೆ. ನಿಮ್ಮ ಮಾತಿನಿಂದ, ನಿಮ್ಮ ವಾಣಿಯಿಂದ ತಂದೆ ಜೊತೆ ಸಂಬಂಧವನ್ನು ಜೋಡಿಸುವಂಥ ವಿಲಕ್ಷಣವಾದ ಅನುಭವ ಮಾಡಿಸುತ್ತೆ. ನಿಮ್ಮ ವಾಣಿ ತಂದೆಯ ನೆನಪು ತರಿಸ್ಬೇಕು. आपके बोल बाप की महिमा अनुभव कराए। यही विशेषता प्रत्यक्षता का पर्दा खोलने का साधन है। तो जिसकी दिल में सदा दिलाराम है, उनके मुख द्वारा भी दिल का आवाज दिलाराम को स्वतः ही प्रत्यक्ष करेगा। अव्यक्त वाणी 23 मार्च 1988 पृष्ठ 303 अंत। ನಿಮ್ಮ ವಾಣಿ ತಂದೆಯ ಮಹಿಮೆಯ ಅನುಭವವನ್ನು ಮಾಡಿಸುತ್ತೆ. ಇದೇ ವಿಶೇಷತೆ ಪ್ರತ್ಯಕ್ಷತೆಯ ಕರ್ಟನ್ ತೆಗೆಯುವಂಥ ಸಾಧನ ಆಗಿದೆ. ಮತ್ತು ಯಾರ ಹೃದಯದಲ್ಲಿ ಯಾವಾಗಲೂ ದಿಲಾರಾಮ್ ಇದ್ದಾರೆ ಅವರ ಮುಖದ ಮುಖಾಂತರನೂ ಹೃದಯದ ಧ್ವನಿ ದಿಲಾರಾಮನವರೆಗೂ ಅವರನ್ನು ಸ್ವತಃನೇ ಪ್ರತ್ಯಕ್ಷ ಮಾಡುತ್ತೆ. ಅವ್ಯಕ್ತವಾಣಿ ತಾರೀಖು 23/3/88 ಪೇಜ್ ನಂಬರ್ 303 ಅಂತ್ಯ. नामी ग्रामी लोगों के आवाज द्वारा ಸುಪ್ರಸಿದ್ಧ ವ್ಯಕ್ತಿಯ ಧ್ವನಿಯ ಮುಖಾಂತರ बड़े आदमी जाग जाएं और सभा में बैठ सुनावे तो उनके पिछाड़ी बहुत ही ढेर आ जावे। ದೊಡ್ಡ ವ್ಯಕ್ತಿಗಳು ಒಂದು ವೇಳೆ ಎದ್ಬಿಟ್ರೆ ತಿಳ್ಕೊಂಬಿಟ್ರೆ ಅವ್ರು ಒಂದು ವೇಳೆ ಸಭೆಯಲ್ಲಿ ಕೂತ್ಕೊಂಡು ಜ್ಞಾನವನ್ನು ಹೇಳಿದರೆ ಅವ್ರ ಹಿಂದ್ಗಡೆ ಅಂತೂ ತುಂಬ ಜನಗಳು ಬಂದುಬಿಡ್ತಾರೆ. कोई भी MP आदि बैठ तुम्हारी महिमा करे, ಯಾವುದೇ MP ಆಗಿರಲಿ ಅವರೆಲ್ಲ ಕೂತ್ಕೊಂಡು ನಿಮ್ಮ ಮಹಿಮೆಯನ್ನು ಮಾಡಿದರೆ
कि भारत का राजयोगिनी ब्रह्मा कुमारियों के सिवाय और कोई ಭಾರತದ ರಾಜಯೋಗವನ್ನ ಈ ಬ್ರಹ್ಮಕುಮಾರಿಯನ್ನ ಬಿಟ್ಟು नहीं सिखला सकते। ಬೇರೆ ಯಾರೂ ಕಲಿಸ್ಲಿಕ್ಕಾಗಲ್ಲ. ऐसा कोई अभी निकला नहीं है। ಈ ತರ ಯಾರು ಇನ್ನೂ ತಯಾರಾಗಿಲ್ಲ ಇವಾಗ. ऐसा वीआईपी नहीं लाए हो, ऐसा वीआईपी लाओ जो भारत की सरकार को उनका स्वागत करना पड़े। गवर्नमेंट तक आवाज जाना अर्थात आवाज बुलंद होना। अभी सारे विदेश में से कोई भी स्थान ऐसी सेवा करे न चाहते भी भारत वालों के कानों में जबरदस्ती भी आवाज पड़े। ಈ ರೀತಿ VIP ತಗೊಂಬಂದಿಲ್ಲ. ಈ ಥರ VIP ಗಳನ್ನು ತಗೊಂಬನ್ನಿ. ಯಾರು ಭಾರತದ ಗೌರ್ಮೆಂಟಿಗೆ ಅವರ ಸ್ವಾಗತವನ್ನು ಮಾಡಲೇಬೇಕಾಗತ್ತೆ. ಆ ಥರ VIP ತಗೊಂಬನ್ನಿ. ಗೌರ್ಮೆಂಟ್ವರೆಗೂ ಧ್ವನಿ ಹರಡಿಸೋದು ಹೋಗೋದು ಅಂದ್ರೇ ಅವರ ಧ್ವನಿಯನ್ನು ಎಲ್ಲ ಕಡೆ ಹರಡಿಸೋದು, ಜೋರಾಗಿ ಹರಡಿಸೋದು. ಎಲ್ಲ ವಿದೇಶದಲ್ಲಿ ಯಾರೇ ಆಗಲಿ ಈ ರೀತಿ ಯಾವುದೇ ಸ್ಥಾನದವರೇ ಆಗಿರಲಿ ಈ ರೀತಿ ಸೇವೆಯನ್ನು ಮಾಡಿ. ಆವಾಗ ಇಷ್ಟ ಇಲ್ಲದೇ ಇದ್ರೂ ಸಹ ಭಾರತದವ್ರ ಕಿವಿಯಲ್ಲಿ ಒತ್ತಾಯಪೂರ್ವಕವಾಗಿ ಆ ಧ್ವನಿ ಹೋಗುತ್ತೆ. जैसे कुंभकर्ण के चित्र में दिखाते हो ना, अमृत कान में डाल रहे हैं, तो ऐसी सेवा हो तब कहेंगे विदेश का आवाज भारत तक पहुंचा। अभी छोटी छोटी तुतारियां तक पहुंचे हो, बिगुल बजाना पड़ेगा। अव्यक्त वाणी 19 मार्च 1981 पृष्ठ 72 मध्यादि। ಯಾವ ಥರ ಕುಂಭಕರ್ಣನ ಚಿತ್ರದಲ್ಲಿ ತೋರಿಸ್ತಾರೆ ಅಲ್ವಾ, ಅಮೃತವನ್ನು ಕಿವಿಯಲ್ಲಿ ಹಾಕ್ತಾ ಇದ್ದಾರೆ. ಅದೇ ರೀತಿ ಸೇವೆ ಆಗಬೇಕು. ಆವಾಗ ಹೇಳಲಾಗುತ್ತೆ ವಿದೇಶದ ಧ್ವನಿ ಭಾರತದವರೆಗೂ ತಲುಪಿದೆ ಅಂತ. ಇವಾಗ ಚಿಕ್ಕ ಚಿಕ್ಕ ಕೊಳಲಿನಂತಿರುವ ವಾದ್ಯಂತ್ರಗಳನ್ನು ಅಲ್ಲಿವರೆಗೂ ತಲುಪಿದ್ದೀರಾ. ಕಹಳೆಯನ್ನು ಬಾರಿಸ್ಬೇಕಾಗತ್ತೆ. ಇನ್ನು ಅವ್ಯಕ್ತವಾಣಿ ತಾರೀಖು 19/3/81 ಪೇಜ್ ನಂಬರ್ 72 ಮಧ್ಯಾದಿ. वाणी द्वारा मेलों में सेवा तो करते हो, ವಾಣಿಯ ಮುಖಾಂತರ ಸೇವೆಯನ್ನಂತೂ ಮಾಡ್ತೀರಾ. लेकिन अभी के समय अनुसार जो बाप दादा कहता आया है, ಆದರೆ ಈಗಿನ ಸಮಯದ ಅನುಸಾರವಾಗಿ ಬಾಪ್ದಾದ ಏನು ಹೇಳ್ತಾ ಬಂದಿದ್ದಾರೆ, पहले भी कहा ಮೊದಲು ಸಹ ಹೇಳಿದ್ರು कि वारिस और नामी ग्रामी माइक, ವಾರಿಸ್ ಕ್ವಾಲಿಟಿ ಮತ್ತೆ ಹೆಸರು ಪ್ರಸಿದ್ಧಿಯಾಗಿರುವಂಥ ಮೈಕ್. नामी ग्रामी का अर्थ ये है कि उनके कहने का प्रभाव सुनने वालों पर पड़े। ಹೆಸರು ಪ್ರಸಿದ್ಧಿಯಾಗಿರೋ ವ್ಯಕ್ತಿಗಳು ಅಂದರೆ ಅದ್ರ ಅರ್ಥನೇ ಏನಾಗಿದೆ, ಅವ್ರ ಮಾತಿನ ಪ್ರಭಾವ ಕೇಳುವಂಥವ್ರ ಮೇಲೆ ತಕ್ಷಣ ಬೀಳಬೇಕು. ऐसे माइक तैयार करो, ಆ ಥರ ಮೈಕನ್ನು ತಯಾರು ಮಾಡಿ. ऐसे वारिसों का ग्रुप हर सेंटर, ಆ ಥರ ವಾರಿಸ್ ಕ್ವಾಲಿಟಿ ಆತ್ಮಗಳ ಗ್ರೂಪ್ ಪ್ರತಿಯೊಂದು ಸೆಂಟರ್ನಲ್ಲಿ. कितने सेंटर है यूपी में? UPಯಲ್ಲಿ ಎಷ್ಟು ಸೆಂಟರ್ಗಳಿದೆ? बहुत है ना, ತುಂಬ ಇದೆ ಅಲ್ವಾ. तो इतने वारिस निकालने चाहिए। ಮತ್ತೆ ಇಷ್ಟೊಂದು ವಾರಿಸ್ ತಯಾರು ಮಾಡಬೇಕಾಗಿದೆ. हिसाब करना कितने सेंटर हैं ಲೆಕ್ಕ ಮಾಡಿ ಎಷ್ಟು ಸೆಂಟರ್ಗಳಿದೆ और कितने वारिस बने हैं, ಮತ್ತೆ ಎಷ್ಟು ವಾರಿಸ್ ತಯಾರಾಗಿದ್ದಾರೆ, और जितने वारिस बनना चाहिए उतने बने हैं ಮತ್ತೆ ಎಷ್ಟು ವಾರಿಸ್ ತಯಾರಾಗಬೇಕಾಗಿದೆನೋ ಅಷ್ಟು ಆಗಿದಾರಾ या बनाने हैं? ಅಥವಾ ಮಾಡಬೇಕಾಗಿದೆನಾ? अगर बनाने हैं तो समय पर कोई भरोसा नहीं है। ಮತ್ತೆ ಒಂದು ವೇಳೆ ಮಾಡಬೇಕಾಗಿದೆ ಅಂದರೆ ಸಮಯದ ಮೇಲೆ ಏನು ವಿಶ್ವಾಸ ಇಲ್ಲ, ನಂಬಿಕೆ ಇಲ್ಲ. जल्दी से जल्दी वारिस और माइक, ಎಷ್ಟಾಗುತ್ತೋ ಅಷ್ಟು ಬೇಗಕ್ಕಿಂತ ಬೇಗ ವಾರಿಸ್ ಮತ್ತೆ ಮೈಕ್, जिनकी आवाज से अनेक आत्माओं के भाग्य की रेखा खुल जाए, ಅವರ ಧ್ವನಿಯಿಂದ ಅನೇಕ ಆತ್ಮಗಳ ಭಾಗ್ಯದ ರೇಖೆ ತೆರೆದು ಬಿಡಬೇಕು. क्योंकि आपने तो बहुत सेवा की। ಯಾಕೆಂದ್ರೆ ನೀವಂತೂ ತುಂಬಾ ಸೇವೆಯನ್ನ ಮಾಡಿದ್ದೀರಾ. जो पुराने हैं उन्होंने बहुत सेवा की है। ಯಾರು ಹಳಬರಾಗಿದ್ದಾರೆ ಅವರು ಸಹ ತುಂಬಾ ಸೇವೆಯನ್ನ ಮಾಡಿದ್ದಾರೆ. अभी और भी सेवा कराओ, ಇವಾಗ ಇನ್ನೂ ಜಾಸ್ತಿ ಸೇವೆಯನ್ನ ಮಾಡಿಸಿ. सेवा करने वाले तैयार करो। ಸೇವೆಯನ್ನ ಮಾಡುವಂತವ್ರನ್ನ ತಯಾರು ಮಾಡ್ಕೊಳ್ಳಿ. बाप की प्रत्यक्षता तब होगी जब दूसरे सिद्ध करें। जैसे अभी तक जो सेवा की है तो औरों के अनुभव से आपका परिचय सुनकर वृद्धि होती गई है। जब से औरों ने कहना शुरू किया है कि वहाँ तो स्वर्ग है, शांति है, प्यार है, तो एक दो का अनुभव सुनकर वृद्धि जल्दी हुई है। तो यहाँ तक तो सेवा की है, उसकी मुबारक हो।
लेकिन आगे क्या करना है ऐसा समीप लाओ। ತಂದೆಯ ಪ್ರತ್ಯಕ್ಷತೆ ಆವಾಗ ಆಗುತ್ತೆ ಯಾವಾಗ ಬೇರೆಯವರು ಸಿದ್ಧ ಮಾಡ್ತಾರೆ. ಯಾವ ರೀತಿ ಇಲ್ಲಿವರೆಗೂ ಏನು ಸೇವೆ ಮಾಡಿದ್ದೀರಾ ಅದು ಬೇರೆಯವರ ಅನುಭವದಿಂದ ನಿಮ್ಮ ಪರಿಚಯವನ್ನು ಕೇಳಿಬಿಟ್ಟು ವೃದ್ಧಿ ಪಡಿತಾ ಬಂದಿದ್ದಾರೆ. ಯಾವಾಗಿನಿಂದ ಬೇರೆಯವರು ಹೇಳಲಿಕ್ಕೆ ಆರಂಭ ಮಾಡಿದ್ದಾರೆ ಅಲ್ಲಂತೂ ಸ್ವರ್ಗ ಇದೆ, ಶಾಂತಿ ಇದೆ, ಪ್ರೀತಿ ಇದೆ. ಆವಾಗ ಒಬ್ಬರು ಇಬ್ಬರು ಈ ಥರ ಹೇಳೋದ್ರಿಂದ ಅದರ ಅನುಭವವನ್ನು ಕೇಳಿಬಿಟ್ಟು ವೃದ್ಧಿ ಬೇಗ ಆಗಿದೆ. ಮತ್ತು ಇಲ್ಲಿವರೆಗೂ ಅಂತೂ ಸೇವೆ ಮಾಡಿದ್ದೀರಾ, ಅದರ ಶುಭಾಶಯಗಳು. ಆದರೆ ಮುಂದೆ ಏನು ಮಾಡಬೇಕಾಗಿದೆ, ಈ ಥರ ಹತ್ತಿರ ತಗೊಂಬನ್ನಿ. अलग में ज्ञान की मेहनत करो, संगठन में नहीं होगा, लेकिन उसके लिए मेहनत कर संपर्क वालों को सेवा में लगाओ। अभी धरनी तैयार की है, अभी धरनी में परमात्म ज्ञान या परमात्म पहचान का बीज डालने का लक्ष्य रखो। तो ये धरनी अभी तैयार की है, हल चलाया है, अच्छी मेहनत की है। अभी ऐसा ग्रुप तैयार करो। अव्यक्त वाणी तारीख 16 फरवरी 1996 पृष्ठ 125 आदि। ಸಪ್ರೇಟ್ ಆಗಿ ಜ್ಞಾನದಲ್ಲಿ ಶ್ರಮ ಮಾಡಿ ಸಂಘಟನೆಯಲ್ಲಿ ಆಗೋದಿಲ್ಲ, ಆದರೆ ಅದಕ್ಕೋಸ್ಕರ ಶ್ರಮವನ್ನು ಪಟ್ಟು ಸಂಪರ್ಕದಲ್ಲಿ ಬರುವಂಥವ್ರಿಗೂ ಸಹ ಸೇವೆಯಲ್ಲಿ ತೊಡಗಿಸಿ. ಇವಾಗ ಧರಣಿಯನ್ನು ತಯಾರು ಮಾಡಿದ್ದೀರಾ, ಇವಾಗ ಆ ಧರಣಿಯಲ್ಲಿ ಪರಮಾತ್ಮ ಜ್ಞಾನ ಆಗಲಿ ಅಥವಾ ಪರಮಾತ್ಮನ ತಿಳುವಳಿಕೆಯ ಬೀಜ ಆಗಲಿ ಅದು ಹಾಕುವಂಥ ಲಕ್ಷ್ಯವನ್ನು ಇಟ್ಕೊಳ್ಳಿ. ಮತ್ತು ಈ ಧರಣಿಯನ್ನಂತೂ ಇವಾಗ ತಯಾರು ಮಾಡಿದ್ದೀರಾ, ಅದರಲ್ಲಿ ನೇಗಿಲು ಹೊಡೆದಿದ್ದೀರಾ, ಒಳ್ಳೆ ಶ್ರಮ ಪಟ್ಟಿದ್ದೀರಾ. ಇವಾಗ ಈ ರೀತಿ ಗ್ರೂಪನ್ನು ತಯಾರು ಮಾಡಿ. ಅವ್ಯಕ್ತವಾಣಿ ತಾರೀಖ್ 16/2/96 ಪೇಜ್ ನಂಬರ್ 125 ಆದಿ. संदेश देना वो भी जरूरी है, ಸಂದೇಶ ಕೊಡೋದು ಇದು ತುಂಬ ಅವಶ್ಯಕತೆ ಇದೆ. लेकिन संदेश वाहक बनाना ಆದರೆ ಸಂದೇಶವಾಹಕರನ್ನಾಗಿ ಮಾಡೋದು वो भी आवश्यक है। ಅದು ಸಹ ತುಂಬ ಅವಶ್ಯಕತೆ ಇದೆ. क्वालिटी और क्वांटिटी दोनों की सेवा साथ साथ हो। बाप की प्रत्यक्षता तब होगी जब क्वालिटी वाले कार्य को और बाप को प्रत्यक्ष करें। अव्यक्त वाणी तारीख 20 मार्च 2004 पृष्ठ 4 आदि। ಕ್ವಾಲಿಟಿ ಮತ್ತು ಕ್ವಾಂಟಿಟಿ ಎರಡರದ್ದು ಸೇವೆ ಜೊತೆ ಜೊತೆಯಲ್ಲಾಗಲಿ. ತಂದೆ ಪ್ರತ್ಯಕ್ಷತೆ ಆವಾಗೇ ಆಗುತ್ತೆ ಯಾವಾಗ ಕ್ವಾಲಿಟಿಯವರು ಕಾರ್ಯವನ್ನು ಮತ್ತು ತಂದೆಯನ್ನು ಪ್ರತ್ಯಕ್ಷ ಮಾಡ್ತಾರೆ. ಅವ್ಯಕ್ತವಾಣಿ ತಾರೀಖ್ 23/2004 ಪೇಜ್ ನಂಬರ್ 4 ಆದಿ. जो बाप दादा चाहते हैं कि इम्पोर्टेंट पर्सन सामने आए, ಅದಕ್ಕೆ ಬಾಬ್ದಾದನು ಏನು ಇಷ್ಟಪಡ್ತಾರೆ, ಇಂಪಾರ್ಟೆಂಟ್ ಪರ್ಸನ್ ಯಾರಿದ್ದಾರೆ ಅವ್ರ ಎದುರುಗಡೆ ಬರಲಿ. कौन से वर्ग का कोई माइक तैयार हुआ है वो बताओ। ಯಾವ ವರ್ಗದವರು ಯಾವ ಮೈಕ್ ತಯಾರಾಗಿದ್ದಾರೆ ಅದನ್ನು ಹೇಳಿ. हर एक वर्ग का कोई ऐसा माइक तैयार किया है ಪ್ರತಿಯೊಂದು ವರ್ಗದ್ದು ಯಾರಾದರೂ ಈ ಥರ ಮೈಕ್ ತಯಾರು ಮಾಡಿದಾರಾ? जो आप माइक बनो ಅಂದರೆ ನೀವು ಮೈಟ್ ಆಗೋ ಥರ और वो माइक बने। ಅವ್ರ ಮೈಕ್ ಆಗಲಿ. क्या अभी अंत समय चल रहा है? ಏನಂತ ಹೇಳಿದ್ರು, ಇವಾಗ ಅಂತ್ಯದ ಸಮಯ ನಡೀತಾ ಇದೆ ಅಲ್ವಾ? तो अंत में माइक भी तो प्रत्यक्ष होना चाहिए। ಮತ್ತೆ ಇವಾಗ ಅಂತ್ಯದಲ್ಲಿ ಮೈಕ್ ಸಹ ಪ್ರತ್ಯಕ್ಷ ಆಗಬೇಕಾಗಿದೆ ಅಲ್ವಾ? चारों ओर के निमित्त बने हुए आवाज बुलंद करने वाले बड़े माइक कहो या सेवा के निमित्त आत्माएं कहो यहाँ आए और हर एक अपने को अपने तरफ का मैसेंजर समझकर जाते हैं। जिस तरफ के आए उस तरफ के मैसेंजर बने, लेकिन चारों ओर के माइक आए और मैसेंजर बन जाए। ನಾಲ್ಕು ಕಡೆ ಇರುವಂಥ ನಿಮಿತ್ತ ಆಗಿರುವಂಥ ಆತ್ಮಗಳು ಧ್ವನಿಯನ್ನು ಹರಡಿಸ್ತಾರೆ ಜೋರಾಗಿ. ಆ ಥರ ಮಾಡುವಂಥವ್ರಾಗಲಿ ದೊಡ್ಡ ಮೈಕ್ ಅಂತ ಹೇಳಿ ಅಥವಾ ಸೇವೆಗೋಸ್ಕರ ನಿಮಿತ್ತ ಆಗಿರುವಂಥ ಆತ್ಮಗಳು ಅಂತ ಹೇಳಿ ಇಲ್ಲಿ ಬರ್ತಾರೆ. ಮತ್ತು ಪ್ರತಿಯೊಬ್ಬರು ತಮ್ಮನ್ನು ತಮ್ಮ ಕಡೆಯಿಂದ ಬಂದಿರುವಂಥ ಮೆಸೆಂಜರ್ ಅಂತ ತಿಳ್ಕೊಂಡು ಹೋಗ್ತಾರೆ. ಯಾವ ಕಡೆಯಿಂದ ಬರ್ತಾರೋ ಆ ಕಡೆ ಅವರಿಗೆ ಮೆಸೆಂಜರ್ ಅಂತ ತಿಳ್ಕೊತಾರೆ. ಆದರೆ ನಾಲ್ಕಾರು ಕಡೆಯಿಂದ ಮೈಕ್ ಬರಲಿ ಮತ್ತು ಮೆಸೆಂಜರ್ ಆಗಲಿ.
चारों तरफ हर कोने से ये मैसेज सर्फ को मिल जाए तो एक ही समय चारों ओर का आवाज निकले। इसको कहा जाता है बड़ा नगाड़ा बजना। चारों ओर एक नगाड़ा बजे, एक ही है, एक है, तब कहेंगे प्रत्यक्षता का नगाड़ा। अव्यक्त वाणी, तारीख 20 फरवरी 1984, पृष्ठ 143 अंक। 4 ಕಡೆಯಿಂದ ಪ್ರತಿಯೊಂದು ಮೂಲೆಯಿಂದ ಈ ಮೆಸೇಜ್ ಎಲ್ಲರಿಗೂ ಸಿಕ್ಬಿಡ್ಲಿ. ಆವಾಗ ಒಂದೇ ಸಮಯದಲ್ಲಿ 4 ಕಡೆ ಧ್ವನಿ ಬರುತ್ತೆ. ಇದಕ್ಕೆ ಹೇಳಲಾಗುತ್ತೆ ದೊಡ್ಡ ನಗಾಡಿ ಬಾರಿಸೋದು ಅಂತ. 4 ಕಡೆನೂ ಸಹ ಒಂದೇ ನಗಾಡಿ ಬಾರಿಸ್ಬೇಕು, ಒಂದೇ ಆಗಿದೆ ಒಂದೇ ಅಂತ. ಆವಾಗ ಹೇಳಲಾಗುತ್ತೆ ಪ್ರತ್ಯಕ್ಷತೆಯ ನಗಾಡಿ ಬಾರಿಸಿದು ಅಂತ. ಅವ್ಯಕ್ತವಾಣಿ ತಾರೀಖ್ 20/2/84, ಪೇಜ್ ನಂಬರ್ 143 ಅಂತ್ಯ. टीवी चैनल्स, अखबार और अन्य साधनों द्वारा ಟಿವಿ ಚಾನೆಲ್ಸ್, ನ್ಯೂಸ್ ಪೇಪರ್ ಮತ್ತೆ ಬೇರೆ ಅನ್ಯ ಸಾಧನಗಳ ಮುಖಾಂತರ जितनी ताकत से प्रत्यक्ष कर सको ಎಷ್ಟು ಶಕ್ತಿಯಿಂದ ಪ್ರತ್ಯಕ್ಷ ಮಾಡ್ಲಿಕ್ಕಾಗುತ್ತೋ उतनी ताकत से प्रत्यक्ष करो। ಅಷ್ಟು ಶಕ್ತಿಯಿಂದ ಪ್ರತ್ಯಕ್ಷ ಮಾಡಿ. आजकल तो बड़े बड़े तीखे साधन निकले हैं। ಈಗಂತೂ ತುಂಬಾ ದೊಡ್ಡ ದೊಡ್ಡ ತೀಕ್ಷ್ಣವಾಗಿರುವಂತ ಸಾಧನಗಳು ತಯಾರಾಗಿದೆ. क्या घर बैठे उंगली घुमाते रहो ಮನೇಲಿ ಕುತ್ಕೊಂಡೆ ಬೆರಳನ್ನ ತಿರುಗಿಸ್ತಾ ಇರಿ और आनंद आनंद से विदेशों में जितने भी भारतीय बैठे हुए हैं ಮತ್ತೆ ಖುಷಿಯಲ್ಲಿ ಇದ್ಬಿಟ್ಟು ಆನಂದದಿಂದ ವಿದೇಶದಲ್ಲಿ ಎಷ್ಟೇ ಭಾರತೀಯರು ಕುತ್ಕೊಂಡಿದ್ದಾರೆ, हिंदी जानने वाले, ಹಿಂದಿ ತಿಳ್ಕೊಳೋಂಥವ್ರು, उनको सबको संदेश देते रहो। ಅವರೆಲ್ಲರಿಗೂ ಸಂದೇಶವನ್ನ ಕೊಡ್ತಾ ಇರಿ. दे सकते कि नहीं? ಕೊಡ್ಬೋದಾಗಿದೇನೋ ಇಲ್ವೋ? दे सकते। ಕೊಡ್ಬೋದಾಗಿದೆ. सबसे बढ़िया तरीका है ಎಲ್ಲದಕ್ಕಿಂತ ಒಳ್ಳೆ ವಿಧಿನೇ ಏನಾಗಿದೆ, अच्छी अच्छी स्लोगन्स बनाए जाए ಒಳ್ಳೊಳ್ಳೆ ಸ್ಲೋಗನ್ಸ್ಗಳನ್ನು ಮಾಡಿ ಅಂತ. एडवांस की, ಅಡ್ವಾನ್ಸಿನ ಒಳ್ಳೊಳ್ಳೆ ಸ್ಲೋಗನ್ಗಳನ್ನು ಮಾಡಿ. और वो अच्छे अच्छे स्लोगन्स पोस्टर्स में ಮತ್ತೆ ಆ ಒಳ್ಳೊಳ್ಳೆ ಸ್ಲೋಗನ್ಗಳನ್ನು ಪೋಸ್ಟರ್ಗಳಲ್ಲಿ छपा के ಮುದ್ರಣೆ ಮಾಡಿಸಿ, जहाँ प्रोग्राम होता है वहाँ चारों तरफ जो बस स्टैंड वगैरह है, ಮತ್ತೆ ಎಲ್ಲೆಲ್ಲಿ ಪ್ರೋಗ್ರಾಮ್ ಆಗುತ್ತೆ ಅಲ್ಲೆಲ್ಲ 4 ಕಡೆ ಯಾವ ಥರ ಬಸ್ ಸ್ಟ್ಯಾಂಡ್ ಆಗಿರಲಿ, खास खास जगह है, ಆ ಥರ ವಿಶೇಷವಾಗಿರುವಂಥ ಸ್ಥಾನಗಳೇನೇ ಇದೆ वहाँ चिपका दिए जाए। ಅಲ್ಲೆಲ್ಲ ಅಂಟಿಸ್ತಾ ಇರಬೇಕು. तो फालतू पैसे हैं खाने पीने से अलग, ಮತ್ತೆ ಫಾಲ್ತು ದುಡ್ಡು ಇರುತ್ತೆ ಊಟ ತಿಂಡಿ ಮಾಡೋದ್ರ ಬಿಟ್ಟು. तो क्या करो? ಮತ್ತೆ ಆವಾಗ ಆ ದುಡ್ಡನ್ನೇನು ಮಾಡಬೇಕು? हैं? अखबार में डालो ನ್ಯೂಸ್ ಪೇಪರಿಗಲ್ಲ ಅದ್ರಲ್ಲಿ ಹಾಕಿ. तो सभी सुने तो सही ಮತ್ತೆ ಎಲ್ಲರೂ ಕೇಳಲಿ ಅಟ್ಲೀಸ್ಟ್, कि ये क्या कहते हैं। ಅಂದರೆ ಇವ್ರು ಏನು ಹೇಳ್ತಾರೆ ಅಂತ. ऐसी युक्ति से लिखो, ಆ ಥರ ಯುಕ್ತಿಯಿಂದ ಬರೀರಿ. ऐसे नहीं सीधा सीधा ಆ ಥರ ಎಲ್ಲ ನೇರವಾಗಿ ಬರೆಯೋದು. भगवान आया हुआ है, ಭಗವಂತ ಬಂದಿದ್ದಾರೆ, दुनिया का विनाश होने वाला है, ಪ್ರಪಂಚದ ವಿನಾಶ ಆಗ್ಬೇಕಾಗಿದೆ, एटम बम बन चुके हैं, ಆಟಮ್ ಬಾಂಬ್ಗಳು ತಯಾರಾಗ್ಬಿಟ್ಟಿದೆ, थप्पड़े आते जाओ। ಆ ಥರ ಕಪಾಳು ಕೊಡಿಯೋ ಥರ ಹೇಳ್ತಾ ಹೋಗ್ಬಿಟ್ರೆ ಆ ಥರ ಅಲ್ಲ. अरे हम इतना बड़ा बड़ा कारखाना बना के बैठे हैं, ಅವಾಗ ಅವ್ರೇನ್ ಅಂತಾರೆ, ಅರೆ ನಾವು ಇಷ್ಟು ದೊಡ್ಡ ದೊಡ್ಡ ಕಾರ್ಖಾನೆಗಳನ್ನ ತಯಾರು ಮಾಡಿ ಕುತ್ಕೊಂಡಿದೀವಿ, इतनी बड़ी बड़ी बिल्डिंग बना के बैठे हैं, ಇಷ್ಟು ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳನ್ನ ಮಾಡಿ ನಾವು ಕುತ್ಕೊಂಡಿದೀವಿ, मल्टी स्टोरी बिल्डिंग हमने बना के रखी है, हम किराया हमें मिल रहा है, ನಾವು ಮಲ್ಟಿ ಸ್ಟೋರೀಸ್ ಬಿಲ್ಡಿಂಗ್ಗಳನ್ನ ತಯಾರು ಮಾಡಿ ಇಟ್ಟಿದ್ದೀವಿ, ಅದ್ರ ಬಾಡಿಗೆ ನಮ್ಗೆ ಸಿಗ್ತಾ ಇದೆ, लाखों रुपया। ಲಕ್ಷದಷ್ಟು ದುಡ್ಡುಗಳು ಸಿಗ್ತಾ ಇದೆ तो ये ನಮ್ಗೆ. कहते हैं दुनिया का विनाश होने वाला है, ಮತ್ತೆ ಇವ್ರು ಹೇಳ್ತಾರೆ ಪ್ರಪಂಚದ ವಿನಾಶ ಆಗ್ತಾ ಇದೆ ಅಂತ. तो नाराज हो जाएगा। ಅವಾಗ ಮತ್ತೆ ಅವ್ರಿಗೆ ಬೇಸರ ಅನ್ಸುತ್ತೆ. तो युक्ति निकालो, ಮತ್ತೆ ಆ ಥರ ಏನಾದರೂ ಯುಕ್ತಿಯನ್ನ ತೆಗೀರಿ, ऐसी युक्ति से लिखो ಆ ಥರ ಯುಕ್ತಿಯಿಂದ ಬರೀರಿ, जो समझ जाए। ಅಂದ್ರೆ ಅವ್ರಿಗೆ ಅರ್ಥ ಆಗೋ ಥರ. ये माया का पाम्पेंड शो भी बाप के कार्य में बहुत मदद करता है, ಈ ಮಾಯೆ ಪಾಂಪೆಂಟ್ ಶೋ ಏನಿದೆ ಇದು ಸಹ ತಂದೆಯ ಕಾರ್ಯದಲ್ಲಿ ತುಂಬಾ ಸಹಯೋಗ ಕೊಡುತ್ತೆ. क्योंकि माया भी बाप की बच्ची है। ಯಾಕೆಂದ್ರೆ ಮಾಯನೂ ಸಹ ತಂದೆಯ ಮಗು ಆಗಿದೆ. इन साइंस के साधनों से ಈ ಸೈನ್ಸಿನ ಸಾಧನಗಳಿಂದ बाप की प्रत्यक्षता नहीं हुई है, ಅದರಿಂದಾನೇ ತಂದೆಯ ಪ್ರತ್ಯಕ್ಷತೆ ಫಿಕ್ಸ್ ಆಗಿದೆ. जो बोला है ये अखबार, ये टीवी, ಅದಕ್ಕೋಸ್ಕರ ಹೇಳಿದ್ದಾರೆ ಈ ನ್ಯೂಸ್ ಪೇಪರ್ಗಳು, ಈ ಟಿವಿ, ರೇಡಿಯೋ, रेडियो,
बाप की ग्लानि के आदि में साधन बने। ಇದೆಲ್ಲ ಆದಿಯಲ್ಲಿ ತಂದೆ ನಿಂದನೆ ಮಾಡ್ಲಿಕ್ಕೋಸ್ಕರ ಆಧಾರ ಆಗಿತ್ತು. और अंत में यही गायन के साधन बन जाएंगे। ಮತ್ತೆ ಅಂತ್ಯದಲ್ಲಿ ಇದೇ ಗಾಯನ ಸಾಧನ ಆಗೋಗುತ್ತೆ. बच्चों के चाल चलन और अव्यक्त स्थिति द्वारा ಮಕ್ಕಳ ನಡವಳಿಕೆ ಮತ್ತೆ ಅವ್ಯಕ್ತ ಸ್ಥಿತಿಯ ಮುಖಾಂತರ हर कर्म में हर चलन में रूहानियत की अट्रैक्शन हो। अव्यक्त वाणी तारीख 16 जुलाई 1972 पृष्ठ 1 आदि। ಪ್ರತಿಯೊಂದು ಕರ್ಮದಲ್ಲಿ ಪ್ರತಿಯೊಂದು ನಡವಳಿಕೆಯಲ್ಲಿ ರೂಹಾನಿಯತ್ತಿನ ಅಟ್ರಾಕ್ಷನ್ ಇರಲಿ. ಅವ್ಯಕ್ತವಾಣಿ ತಾರೀಖ್ 16/7/72 ಪೇಜ್ ನಂಬರ್ 1 ಆದಿ. सिर्फ चांस मिले सेवा का ये नहीं सोचो। ಕೇವಲ ಸೇವೆದು ಚಾನ್ಸ್ ಸಿಗ್ಲಿ ಈ ತರ ಯೋಚನೆ ಮಾಡಬೇಡಿ. चलते फिरते अपने चेहरे और चलन द्वारा ಓಡಾಡ್ತಾ ನಡೀತಾ ನಿಮ್ಮ ಮುಖ ಮತ್ತೆ ನಿಮ್ಮ ನಡವಳಿಕೆಯ ಮುಖಾಂತರ बाप का परिचय देते हुए चलो। ತಂದೆಯ ಪರಿಚಯವನ್ನ ಕೊಡ್ತಾ ನಡೀತಾ ಇರಿ. आपका चेहरा ही बाप का परिचय दे। ನಿಮ್ಮ ಮುಖನೇ ತಂದೆಯ ಪರಿಚಯವನ್ನ ಕೊಡಬೇಕು. आपकी चलन बाप को प्रत्यक्ष करती चले। ನಿಮ್ಮ ನಡವಳಿಕೆ ತಂದೆಯನ್ನ ಪ್ರತ್ಯಕ್ಷ ಮಾಡ್ತಾ ಇರಲಿ. तो ऐसे सदा सेवाधारी भाव। ಮತ್ತೆ ಆ ತರ ಯಾವಾಗಲೂ ಸೇವಾಧಾರಿ ಭಾವ. बाप की प्रत्यक्षता कैसे होगी? ತಂದೆಯ ಪ್ರತ್ಯಕ್ಷತೆ ಯಾವ ತರ ಆಗುತ್ತೆ? बाप का परिचय सारी दुनिया को कैसे मिलेगा? ತಂದೆಯ ಪರಿಚಯ ಇಡೀ ಪ್ರಪಂಚಕ್ಕೆ ಯಾವ ತರ ಸಿಗುತ್ತೆ? है? जो अभी तक करते रहे वैसे ही मिलेगा या कुछ और नया करने की बात बताइए। ಮತ್ತೆ ಇಲ್ಲಿವರೆಗೂ ಯಾವ ತರ ಮಾಡ್ತಾ ಇದ್ರು ಅದೇ ತರ ಮಾಡ್ಬೇಕಾ ಅಥವಾ ಏನಾದ್ರೂ ಬೇರೆ ವಿಧಿಯನ್ನ ಹೇಳಿದಾರ? हैं? क्या है विहंग मार्ग? वही तो पूछ रहे हैं। ಯಾರು ಅಂದ್ರು ವಿಹಂಗ ಮಾರ್ಗದ ಸೇವೆ ಅಂತ. ಅದಕ್ಕೆ ಬಾಬಾ ಹೇಳ್ತಿದ್ದಾರೆ ಮತ್ತೆ ವಿಹಂಗ ಮಾರ್ಗ ಅಂದ್ರೆ ಏನಾಗಿದೆ ಅದನ್ನೇ ಕೇಳ್ತಾ ಇರೋದು. है? आपने नहीं दिया, आप बीच में बिचौलिया बन गए। ನೀವು ಕೊಟ್ಟಿಲ್ಲ ಆದ್ರೆ ನೀವು ಮಧ್ಯದಲ್ಲಿ ಬಿಚೌಲಿಯ ಆಗ್ಬಿಟ್ಟಿದ್ದೀರಾ. बाबा ने बताया नहीं क्या? ಬಾಬಾ ಏನ್ ಹೇಳಿಲ್ವಾ? अपने चेहरे से, ನಿಮ್ಮ ಮುಖದಿಂದ, अपनी चलन से, ನಿಮ್ಮ ನಡವಳಿಕೆಯಿಂದ, अपने चरित्र से ನಿಮ್ಮ ಚರಿತ್ರೆಯಿಂದ बाप को प्रत्यक्ष करेंगे। ತಂದೆಯನ್ನ ಪ್ರತ್ಯಕ್ಷ ಮಾಡ್ತೀರಾ. बाप की प्रत्यक्षता जो है वो अव्यक्त स्टेज से होगी। ತಂದೆಯ ಪ್ರತ್ಯಕ್ಷತೆ ಏನಿದೆ ಅದು ಅವ್ಯಕ್ತ ಸ್ಟೇಜಿನ ಮುಖಾಂತರ ಆಗುತ್ತೆ. जैसे जैसे बच्चों की अव्यक्त स्टेज बनती जाएगी, ಯಾವ್ಯಾವ ರೀತಿ ಮಕ್ಕಳದ್ದು ಅವ್ಯಕ್ತ ಸ್ಟೇಜ್ ಆಗ್ತಾ ಹೋಗುತ್ತೆ बाप का परिचय दुनिया वालों को स्वतः ही मिलता जाएगा। ತಂದೆಯ ಪರಿಚಯ ಪ್ರಪಂಚದವರಿಗೆ ಸ್ವತಃನೇ ಸಿಗ್ತಾ ಹೋಗುತ್ತೆ. बाप समान गुण ತಂದೆ ಸಮಾನ ಗುಣ और कर्तव्य को प्रख्यात करना ही बाप का नाम ಮತ್ತೆ ಕರ್ತವ್ಯವನ್ನ ಪ್ರಖ್ಯಾತ ಮಾಡೋದೇ प्रत्यक्ष करना है। ತಂದೆಯನ್ನ ಪ್ರತ್ಯಕ್ಷ ಮಾಡೋದಾಗಿದೆ. अभी बच्चों और बाप के संस्कारों में बहुत फर्क है। जब समान हो जाएंगे तो आपके संस्कार देखने में नहीं आएंगे, वही देखने में आएंगे। एक एक में बाप को देखेंगे। आप सभी द्वारा बाप का साक्षात्कार होगा, लेकिन अभी वह कमी है। अपने से पूछना है, ऐसे स्नेही बने हैं? स्नेह लगाना भी सहज है। स्नेही स्वरूप बनना, यह है फाइनल स्टेज। अव्यक्त वाणी तारीख 26 मई 1969 पृष्ठ 65 आदि। ಇವಾಗ ಮಕ್ಕಳದ್ದು ಮತ್ತು ತಂದೆಯ ಸಂಸ್ಕಾರಗಳಲ್ಲಿ ತುಂಬ ವ್ಯತ್ಯಾಸ ಇದೆ. ಯಾವಾಗ ಸಮಾನ ಆಗೋಗ್ತೀರಾ ಆವಾಗ ನಿಮ್ಮ ಸಂಸ್ಕಾರ ನೋಡಲಿಕ್ಕೆ ಕಾಣಿಸೋದಿಲ್ಲ, ಅದೇ ನೋಡಲಿಕ್ಕೆ ಕಾಣಿಸುತ್ತೆ. ಒಬ್ಬೊಬ್ಬರಲ್ಲಿ ತಂದೆ ಕಾಣಿಸ್ತಾರೆ. ನಿಮ್ಮ ಎಲ್ಲರ ಮುಖಾಂತರ ತಂದೆಯ ಸಾಕ್ಷಾತ್ಕಾರ ಆಗುತ್ತೆ. ಆದರೆ ಇವಾಗ ಅದು ಕಡಿಮೆ ಇದೆ, ಆಗ್ತಾ ಇಲ್ಲ. ನಮ್ಮಿಂದ ನಾವು ಕೇಳಬೇಕಾಗಿದೆ, ಈ ಥರ ನಾವು ಸ್ನೇಹಿ ಆಗಿದ್ದೀವ? ಸ್ನೇಹಿ ಆಗೋದು ಸಹ ಸಹಜ ಆಗಿದೆ. ಸ್ನೇಹಿ ಸ್ವರೂಪ ಆಗೋದು ಇದಾಗಿದೆ ಫೈನಲ್ ಸ್ಟೇಜ್. ಅವ್ಯಕ್ತವಾಣಿ ತಾರೀಖ್ 26/5/69 ಪೇಜ್ ನಂಬರ್ 65 ಮಧ್ಯ ಆದಿ. अगर आप समझते हो कि जल्दी जल्दी बाप की प्रत्यक्षता हो, ಒಂದು ವೇಳೆ ನೀವು ತಿಳ್ಕೊಂತೀರಾ ಬೇಗ ಬೇಗ ತಂದೆ ಪ್ರತ್ಯಕ್ಷತೆ ಆಗಲಿ ಅಂತ, तो तीव्र गति का प्रयत्न है। ಮತ್ತು ತೀವ್ರಗತಿಯಿಂದ ಪ್ರಯತ್ನ ಮಾಡಿ. सब अपनी वृत्ति को ಎಲ್ಲರೂ ನಿಮ್ಮ ವೃತ್ತಿಯನ್ನು अपने लिए, ನಿಮಗೋಸ್ಕರ, दूसरों के लिए ಬೇರೆಯವ್ರಿಗೋಸ್ಕರ पॉजिटिव रूप में धारण करें। ಪಾಸಿಟಿವ್ ರೂಪದಲ್ಲಿ ಧಾರಣೆ ಮಾಡ್ಕೊಳ್ಳಿ.
नॉलेजफुल भले बनो। ಭಲೆ ನಾಲೆಜ್ಫುಲ್ ಆಗಿ तो मूल वृत्ति है। ಮತ್ತೆ ಮೂಲ ವೃತ್ತಿ ಆಗಿದೆ. चाहते हो कि जल्दी जल्दी बाप की प्रत्यक्षता हो, ಈ ತರ ನೀವು ಇಷ್ಟಪಡ್ತೀರಾ ಬೇಗ ಬೇಗ ತಂದೆ ಪ್ರತ್ಯಕ್ಷತೆ ಆಗ್ಲಿ ಅಂತ. तो तीव्र गति का प्रयत्न है। सब अपनी ಮತ್ತೆ वृत्ति ತೀವ್ರಗತಿಯ ಪ್ರಯತ್ನ ಆಗಿದೆ ಏನಂತ, को अपने लिए और ಎಲ್ಲರೂ ನಿಮ್ಮ ವೃತ್ತಿಯನ್ನ ನಿಮ್ಗೋಸ್ಕರ ಮತ್ತೆ ಬೇರೆಯವ್ರಿಗೋಸ್ಕರ दूसरों के लिए पॉजिटिव धारण। ಪಾಸಿಟಿವ್ ನಲ್ಲಿ ಧಾರಣೆ ಮಾಡ್ಕೊಳ್ಳಿ. नॉलेजफुल भले बनो, ಭಲೆ ನೀವು ನಾಲೆಜ್ಫುಲ್ ಆಗಿ, लेकिन अपने मन में नेगेटिव धारण नहीं करो। ಆದ್ರೆ ನಿಮ್ಮ ಮನಸ್ಸಿನಲ್ಲಿ ನೀವು ನೆಗೆಟಿವ್ನ ಧಾರಣೆ ಮಾಡ್ಕೋಬೇಡಿ. नेगेटिव का अर्थ है किचड़ा। ನೆಗೆಟಿವಿನ ಅರ್ಥನೇ ಆಗಿದೆ ಗಲೀಜು. क्या मन में ही बुद्धि में अगर नेगेटिव समाय लिया ಮನಸ್ಸಿನಲ್ಲಿ ಅಥವಾ ಬುದ್ಧಿಯಲ್ಲಿ ನೆಗೆಟಿವ್ ಅನ್ನ ಸಮಾವೇಶನೆ ಮಾಡ್ಕೊಂಡ್ಬಿಟ್ರೆ तो आत्मा कैसी बन जाएगी? ಮತ್ತೆ ಆತ್ಮ ಯಾವ ತರ ಆಗೋಗುತ್ತೆ, कचड़े वाली बन जाएगी। ಗಲೀಜಿಂದ ತುಂಬಿಕೊಂಡಿರೋ ತರ ಆಗೋಗುತ್ತೆ. अभी अभी वृत्ति पावरफुल करो, ಇವಾಗ ವೃತ್ತಿಯನ್ನ ಪವರ್ಫುಲ್ ಆಗಿ ಮಾಡ್ಕೊಳ್ಳಿ. वाइब्रेशन पावरफुल बनाओ, ವೈಬ್ರೇಷನ್ ಅನ್ನ ಪವರ್ಫುಲ್ ಆಗಿ ಮಾಡ್ಕೊಳ್ಳಿ. वायुमंडल पावरफुल बनाओ। ವಾಯುಮಂಡಲನು ಪವರ್ಫುಲ್ ಆಗಿ ಮಾಡ್ಕೊಳ್ಳಿ. पहले तो बाप के बच्चों के कर्म ಮೊದಲಂತೂ ತಂದೆದು ಮತ್ತೆ ಮಕ್ಕಳದು ಕರ್ಮ बाप को प्रत्यक्ष करेंगे। ಕರ್ಮ ಏನಿದೆ ಅದು ಮೊದಲು ತಂದೆಯನ್ನ ಪ್ರತ್ಯಕ್ಷತೆ ಮಾಡುತ್ತೆ. बच्चों का चेहरा मोहरा बाप को प्रत्यक्ष करे। ಮಕ್ಕಳ ಮುಖ ನಡವಳಿಕೆ ಏನಿದೆ ಅದು ತಂದೆಯನ್ನ ಪ್ರತ್ಯಕ್ಷ ಮಾಡುತ್ತೆ. सीरत और सूरत बिल्कुल नहीं बदल रही है। ನಡವಳಿಕೆ ಮತ್ತೆ ಮುಖ ಸ್ವಲ್ಪನೂ ಬದಲಾವಣೆ ಆಗ್ತಾ ಇಲ್ಲ. प्रत्यक्षता कहाँ से हो जाएगी? ಮತ್ತೆ ಪ್ರತ್ಯಕ್ಷತೆ ಯಾವ ತರ ಆಗುತ್ತೆ, जब सूर्य ही प्रत्यक्ष नहीं हुआ है ಯಾವಾಗ ಸೂರ್ಯನೇ ಪ್ರತ್ಯಕ್ಷ ಆಗಿಲ್ಲ तो चंद्रमा अस्त कहाँ से हो जाएगा? ಮತ್ತೆ ಚಂದ್ರ ಯಾವ ತರ ಮುಳುಗ್ಲಿಕ್ಕೆ ಸಾಧ್ಯ. एक तरफ चंद्रमा अस्त होता है ಒಂದ್ और ಕಡೆ ಚಂದ್ರಮ ಅಸ್ತ ಆಗ್ತಾನೆ, दूसरी तरफ सूर्य उदय होता है। ಮತ್ತೆ ಇನ್ನೊಂದ್ ಕಡೆ ಸೂರ್ಯ ಉದಯ ಆಗ್ತಾನೆ. जो अव्यक्त वाणी में बोला है तुम बच्चों की और बाप की प्रत्यक्षता तब होगी ಅದಕ್ಕೋಸ್ಕರ ಅವ್ಯಕ್ತವಾಣಿಯಲ್ಲೂ ಸಹ ಹೇಳಿದ್ದಾರೆ ಏನಂತ, ನಿಮ್ಮ ಮಕ್ಕಳದು ತಂದೆ ಪ್ರತ್ಯಕ್ಷತೆ ಯಾವಾಗ ಆಗುತ್ತೆ, ಯಾವಾಗ जब तुम अव्यक्त बनेंगे। ಯಾವಾಗ ನೀವು ಅವ್ಯಕ್ತರಾಗ್ತೀರಾ. शीशे जैसे ट्रांसलाइट जैसे बन जाएंगे। ಕನ್ನಡಿ ತರ ಟ್ರಾನ್ಸ್ಲೈಟ್ ತರ ಆಗೋಗ್ತೀರಾ. ट्रांसलाइट के चित्र कितने क्लियर होते हैं। ಟ್ರಾನ್ಸ್ಲೈಟಿನ ಚಿತ್ರ ಎಷ್ಟು ಕ್ಲಿಯರ್ ಆಗಿರುತ್ತೆ. ऐसे ही ಅದೇ ತರ तुम्हारा भी जो साक्षात्कार करेगा ನಿಮ್ದು ಸಹ ಯಾರು ಸಾಕ್ಷಾತ್ಕಾರವನ್ನ ಮಾಡ್ಕೊಂತಾರೆ, सामने आवेगा, ಎದುರುಗಡೆ ಬರ್ತಾರೆ, उसको ज्यादा समझाने की जरूरत नहीं पड़ेगी। ಅವರಿಗೆ ಜಾಸ್ತಿ ತಿಳಿಸುವಂತ ಅವಶ್ಯಕತೆ ಇರೋದಿಲ್ಲ. देखने मात्र से ही साक्षात्कार मात्र से ही समझ जाएगा। ನೋಡಿದ ತಕ್ಷಣನೇ ಅವರಿಗೆ ಸಾಕ್ಷಾತ್ಕಾರ ಆದ ತಕ್ಷಣನೇ ಅವರು ತಿಳ್ಕೊಂಡ್ಬಿಡ್ತಾರೆ. झंडा भले लहराओ, लेकिन हर एक आत्मा के दिल पर बाप की प्रत्यक्षता का झंडा लहराओ। वह तब होगा जब शक्ति स्वरूप की प्रत्यक्षता होगी। शक्ति स्वरूप से ही सर्वशक्तिवान को प्रत्यक्ष कर सकते हो। शक्ति स्वरूप अर्थात संहारी और अलंकारी। ಬಾವುಟವನ್ನ ಬಲೆ ಹಾರಾಡಿಸಿ, ಆದರೆ ಪ್ರತಿಯೊಬ್ಬ ಆತ್ಮನ ಹೃದಯದ ಮೇಲೆ ತಂದೆಯ ಪ್ರತ್ಯಕ್ಷತೆಯ ಬಾವುಟವನ್ನು ಹಾರಾಡಿಸಿ. ಅದು ಅವಾಗೇ ಆಗುತ್ತೆ ಯಾವಾಗ ಶಕ್ತಿ ಸ್ವರೂಪರ ಪ್ರತ್ಯಕ್ಷತೆ ಆಗುತ್ತೆ. ಶಕ್ತಿ ಸ್ವರೂಪದಿಂದನೇ ಸರ್ವಶಕ್ತಿವಾನ್ ತಂದೆಯನ್ನು ಪ್ರತ್ಯಕ್ಷ ಮಾಡ್ಬೋದಾಗಿದೆ. ಶಕ್ತಿ ಸ್ವರೂಪ ಅಂದರೆ ಸಂಹಾರಿ ರೂಪ ಮತ್ತು ಅಲಂಕಾರಿ ರೂಪ. और अलंकारी। जिस समय स्टेज पर आते हो उस समय पहले अपनी स्थिति की स्टेज अच्छी तरह से ठीक बनाकर फिर उस स्टेज पर आओ, जिससे लोगों को आपकी आंतरिक स्टेज का साक्षात्कार हो। अव्यक्त वाणी तारीख 11 फरवरी 1971 पृष्ठ 26 अंत 27 आदि। ಯಾವ ಸಮಯದಲ್ಲಿ ಸ್ಟೇಜ್ನಲ್ಲಿ ಬರ್ತೀರಾ ಆ ಸಮಯದಲ್ಲಿ ಮೊದಲು ನಿಮ್ಮ ಸ್ಥಿತಿಯ ಸ್ಟೇಜನ್ನು ಒಳ್ಳೆ ರೀತಿಯಿಂದ ಸರಿ ಮಾಡ್ಕೊಂಡ್ಬಿಟ್ಟು ಮತ್ತೆ ಸ್ಟೇಜ್ ಮೇಲೆ ಬನ್ನಿ.
ಅದರಿಂದ ಜನಗಳಿಗೆ ನಿಮ್ಮ ಆಂತರಿಕ ಸ್ಟೇಜಿನ ಸಾಕ್ಷಾತ್ಕಾರ ಆಗುತ್ತೆ. ಅವ್ಯಕ್ತವಾಣಿ ತಾರೀಖ್ 11/2/71, ಪೇಜ್ ನಂಬರ್ 26 ಅಂತ್ಯ ಮತ್ತು 27 ಆದಿ. बाप की प्रत्यक्षता का आधार है ತಂದೆಯ ಪ್ರತ್ಯಕ್ಷತೆಯ ಆಧಾರನೇ ಆಗಿದೆ. साधारण से साधारण कार्य में रहते हुए भी ಸಾಧಾರಣಕ್ಕಿಂತ ಸಾಧಾರಣವಾಗಿರುವಂಥ ಕಾರ್ಯದಲ್ಲಿದ್ರೂ ಸಹ फरिश्ते की चाल ಫರಿಸ್ತೆಯ ನಡವಳಿಕೆ और फरिश्ते का हाल हो. ಮತ್ತು ಫರಿಸ್ತೆಯ ಸ್ಥಿತಿ ಆಗಿರಲಿ. क्या कहा? ಏನಂತ ಹೇಳಿದರು? ऐसे बोला साधारण रथ लिया हुआ है ಮತ್ತೆ ಹೇಳಿದರು ಸಾಧಾರಣ ರಥವನ್ನು ತಗೊಂಡಿದ್ದಾರೆ, तो कर्म भी कैसे करेंगे? ಮತ್ತೆ ಕರ್ಮನೂ ಯಾವ ಥರ ಮಾಡ್ತಾರೆ? साधारण कर्म ही करेंगे. ಸಾಧಾರಣ ಕರ್ಮವನ್ನೇ ಮಾಡ್ತಾರೆ. जैसे साधारण जनमानस ಯಾವ ಥರ ಸಾಧಾರಣವಾಗಿ ಜನಮಾನಸರು के कर्म होते हैं वही करेंगे. ಯಾವ ಥರ ಜನಸಾಧಾರಣ ಮನುಷ್ಯರ ಕರ್ಮ ಇರುತ್ತೆ ಅದೇ ಥರ ಕರ್ಮವನ್ನ ಮಾಡ್ತಾರೆ. परंतु उनमें भी कैसा अनुभव हो? ಆದರೆ ಅದರಲ್ಲೂ ಸಹ ಯಾವ ಥರ ಅನುಭವ ಆಗಬೇಕು? फरिश्ते की चाल का अनुभव हो ಫರಿಸ್ತೆಗಳ ನಡವಳಿಕೆ ಥರ ಅನುಭವ ಆಗಬೇಕು, और हाल का अनुभव हो. ಮತ್ತೆ ಆ ಥರ ಸ್ಥಿತಿದೇ ಅನುಭವ ಆಗಬೇಕು. उन्होंने कहा है कि अव्यक्तवाणी के पॉइंट से ही बाप की प्रत्यक्षता होगी. ಯಾರೋ ಬರ್ದಿದ್ದಾರೆ ಅವ್ಯಕ್ತವಾಣಿಯ ಪಾಯಿಂಟ್ಗಳಿಂದಾನೇ ತಂದೆಯ ಪ್ರತ್ಯಕ್ಷತೆ ಆಗುತ್ತೆ ಅಂತ. अव्यक्तवाणी के पॉइंट से नहीं, अव्यक्त स्टेज से बाप की प्रत्यक्षता है। ಅದಕ್ಕೆ ಬಾಬಾ ಹೇಳ್ತಿದ್ದಾರೆ ಅವ್ಯಕ್ತವಾಣಿಯ ಪಾಯಿಂಟ್ನಿಂದ ಅಲ್ಲ, ಅವ್ಯಕ್ತ ಸ್ಥಿತಿಯಿಂದ ತಂದೆಯ ಪ್ರತ್ಯಕ್ಷತೆ ಆಗುತ್ತೆ. वो माँ की वाणी है इसलिए. ಯಾರು ಅಂತಿದ್ದಾರೆ ಅದು ತಾಯಿಯ ವಾಣಿ ಆಗಿದೆ ಅದಕ್ಕೋಸ್ಕರ ಅಂತ. ಅದಕ್ಕೆ ಬಾಬಾ ಹೇಳ್ತಿದ್ದಾರೆ ಆ ಥರ ಅಲ್ಲ. अव्यक्त स्टेज तुम्हारी बाप को प्रत्यक्ष करेगी। ನಿಮ್ಮ ಅವ್ಯಕ್ತ ಸ್ಟೇಜ್ ಏನಿದೆ ಅದೇ ತಂದೆಯನ್ನ ಪ್ರತ್ಯಕ್ಷ ಮಾಡುತ್ತೆ. वो तो है ही, इब्राहिम को उनकी अव्यक्त स्टेज प्रत्यक्ष करती है। ಅದಂತೂ ಇದ್ದೇ ಇದೆ. ಇಬ್ರಾಹಿಂ, ಬೌದ್ಧ, ಕ್ರೈಸ್ಟ್ ಇವ್ರದ್ದು ಸಹ ಅವ್ಯಕ್ತ ಸ್ಟೇಜ್ ಏನಿದೆ ಅದು ಪ್ರತ್ಯಕ್ಷ ಮಾಡುತ್ತೆ. क्राइस्ट को उनकी अव्यक्त स्टेज प्रत्यक्ष करती है। ಕ್ರೈಸ್ಟಿಗೂ ಸಹ ಅವ್ರ ಅವ್ಯಕ್ತ ಸ್ಟೇಜ್ ಅವ್ರನ್ನ ಪ್ರತ್ಯಕ್ಷ ಮಾಡುತ್ತೆ. गुरु नानक को उनकी अव्यक्त स्टेज प्रत्यक्ष करती है। ಗುರುನಾನಕನ್ಗೂ ಸಹ ಅವ್ರ ಅವ್ಯಕ್ತ ಸ್ಟೇಜ್ ಅವರಿಗೆ ಪ್ರತ್ಯಕ್ಷ ಮಾಡುತ್ತೆ. महात्मा बुद्ध को उनकी अव्यक्त स्टेज प्रत्यक्ष करती है। ಮಹಾತ್ಮ ಬುದ್ಧನ್ಗೂ ಅವ್ರ ಅವ್ಯಕ್ತ ಸ್ಟೇಜ್ ಪ್ರತ್ಯಕ್ಷ ಮಾಡುತ್ತೆ. तो ये तो बापों का बाप है। ಮತ್ತೆ ಇವರಂತೂ ತಂದೆಗೂ ಸಹ ತಂದೆ ಆಗಿದ್ದಾರೆ. ज्ञान गुप्त है, बाप गुप्त है, लेकिन उन द्वारा जो धारणाओं की प्राप्ति होती है वह गुप्त नहीं हो सकती। तो धारणाओं को व प्राप्ति को प्रत्यक्ष रूप में दिखाओ, तब प्रत्यक्षता होगी। अव्यक्त वाणी तारीख 19 अप्रैल 1971, पृष्ठ 70 मध्य। ಜ್ಞಾನ ಗುಪ್ತ ಆಗಿದೆ, ತಂದೆ ಗುಪ್ತ ಆಗಿದ್ದಾರೆ. ಆದರೆ ಅವ್ರ ಮುಖಾಂತರ ಏನು ಧಾರಣೆಗಳ ಪ್ರಾಪ್ತಿ ಆಗುತ್ತೆ ಅದು ಗುಪ್ತ ಆಗಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ಮತ್ತೆ ಆ ಧಾರಣೆಗಳನ್ನು ಅಥವಾ ಆ ಪ್ರಾಪ್ತಿಯನ್ನು ಪ್ರತ್ಯಕ್ಷ ರೂಪದಲ್ಲಿ ತೋರಿಸಿ ಆವಾಗ ಪ್ರತ್ಯಕ್ಷತೆ ಆಗುತ್ತೆ. ಅವ್ಯಕ್ತವಾಣಿ ತಾರೀಖ್ 19/4/71, ಪೇಜ್ ನಂಬರ್ 70 ಮಧ್ಯ.